ಹೊರಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇದೇನು ರಾಜ್ಯ, ಇದೇನು ರಾಜ್ಯ, ಗುಂಡಾ ರಾಜ್ಯ, ಗುಂಡಾ ರಾಜ್ಯ. ಇದೇನು ರಾಜ್ಯ, ಇದೇನು ರಾಜ್ಯ. ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ಆಗಲೇಬೇಕು, ಆಗಲೇಬೇಕು. ಬರ್ಬೈ ಆಗಲೇಬೇಕು, 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 ಆಗಲೇಬೇಕು. ನ್ಯಾಯ ಬೇಕು. ಆಗಲೇಬೇಕು, 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 ಆಗಲೇಬೇಕು. ಉಳಿಯಲೇಬೇಕು, ಉಳಿಯಲೇಬೇಕು. ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು. ಗೆಲ್ಲೋ ತನಕ ಹೋರಾಟ ಆಗಲೇಬೇಕು, ಆಗಲೇಬೇಕು. ನ್ಯಾಯ ಬೇಕು, ಆಗಲೇಬೇಕು, 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 ಆಗಲೇಬೇಕು. ರಾಜ್ಯ ರೈತ ಸಂಘಕ್ಕೆ ಸರ್ಕಾರಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಈ ನಮ್ಮ ಸರ್ಕಾರಗಳು ಎಲೆಕ್ಷನ್ ಬಂದಾಗ ಮಾತ್ರ ರೈತರ ಬೆನ್ನೆಲುಬು ಅನ್ನೋದನ್ನ ನೆನ್ಪಿಟ್ಕೊಂಡಿದ್ದಾರೆ ಹೊರತು ರೈತರಿಗೆ ಬೇಕಾದ ನೀರಾಗಲಿ, ಜಮೀನಿಗೆ ಪಿ ನಂಬರ್ ತೆಗೆಯೋದಾಗಲಿ, ಅವ್ರಿಗೆ ಬೇಕಾದ ಸಲಕರಣೆಗಳು ಸಬ್ಸಿಡಿಯಲ್ಲಿ ಕೊಡೋದಾಗ್ಲಿ, ಇದನ್ನೆಲ್ಲ ಮರೆತು ಅವರು ಭೋಗಗಳು ಅನುಭವಿಸೋದ್ರ ಮೇಲೇನೆ ಇದಾರೆ ಹೊರತು ನೀನ್ ಸಿಎಂ ನಾನ್ ಸಿಎಂ ಅಂತ ಇಲ್ಲಿ ಪಾಪ ಕುಡಿಯೋದಿಕ್ಕೆ ನೀರಿಲ್ಲದ ಜನರಿಗೆ ನೀರು ಒದಗಿಸ್ಕೊಡೋಣ, ಬದುಕಿದ್ರೆ ತಾನೇ ನಾಳೆ ನಿಮ್ಗೆ ಓಟ್ ಹಾಕೋದು. ನಮಗ್ ನೀರ್ ಕೂಡ ಕೊಡ್ತೀರಾ, ನೀವು ನಮ್ಮನ್ನ ಹೆಂಗೆ ಓಟ್ ಹಾಕಿಸ್ಕೊಂತೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ. ಮೊದಲು ಕುಡಿಯೋದಿಕ್ ನೀರ್ ಕೊಡಿ, ಜಮೀನುಗಳಿಗೆ ಪಿ ನಂಬರ್ ತೆಗೀರಿ. ಅದ್ಯಾವ್ದೋ ಬೆಂಗಳೂರಿಂದ ನೀರ್ ಕಳಿಸ್ತಿದ್ದೀರಾ, ಆ ಕೆರೆ ಸುತ್ತಮುತ್ತಲು ನಿಂತ್ಕೊಳ್ಳೋದಿಕ್ಕೂ ಗಬ್ಬುನಾಥ. ಇನ್ನು ಅದನ್ನ ಕುಡಿಯೋದಿರ್ಲಿ, ಉಪಯೋಗಕ್ಕೆ ಬರೋದಿರ್ಲಿ, ಆ ಸುತ್ತಮುತ್ತ ಕೆರೆಗಳು ಸುತ್ತಮುತ್ತ ಸಹ ನಿಲ್ಲೋದಿಕ್ಕಾಗಲ್ಲ ಅಂತ ನೀರ್ ನಮಗ್ ಕೊಟ್ಟು ಬದುಕೋದಿಕ್ ಬಿಡ್ತಾ ಇದ್ದೀರಾ ನೀವು. ನಾಳೆ ಓಟ್ ಹೆಂಗ್ ಹಾಕಿಸ್ಕೊಂತೀರಾ? ದಯವಿಟ್ಟು ಮಾಧ್ಯಮ ಮುಖಾಂತರ ನಿಮ್ಮನ್ನ ಕೇಳ್ಕೊಂತ ಇದ್ದೀನಿ, ನೀರು ಕೊಡಿ ಕುಡಿಯೋದಿಕ್ಕೆ. ಇಲ್ಲ ಅಂತಂದ್ರೆ ಉಗ್ರವಾದ ಹೋರಾಟ ಮಾಡೋದಿಕ್ಕೆ ನಾವು ಯಾವ ರೀತಿಗೂ ಹಿಂಜರಿಯೋದಿಲ್ಲ. ಇದನ್ನ ನೆನಪಿಟ್ಕೊಂಡು ಸರ್ಕಾರ ಕೂಡಲೇ ತೀರ್ಮಾನ ತಗೋಬೇಕು. ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಏನು ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಯಾವುದೇ ರೀತಿಯಾದಂತ ನದಿ ಮೂಲಗಳಿಲ್ಲ, ನಾಲೆಗಳಿಲ್ಲ. ಅದರಿಂದ ಸರ್ಕಾರ ಈ ಕೂಡಲೇ ಗಮನ ಹರಿಸಿ ಏನಿವತ್ತು ಕೆಸಿ ವ್ಯಾಲಿ ಬಿಟ್ಟರು ಸುಮಾರು 4-5 ವರ್ಷ ಆಯ್ತು, ಇದುವರೆಗೂ ಮುಳಬಾಗಿಲು ತಾಲೂಕಲ್ಲಿ ಒಂದೇ ಒಂದು ಕೆರೆಗೂ ನೀರು ಹರಿಸಿಲ್ಲ. ಮತ್ತೆ ಅದೇ ರೀತಿ ಇವತ್ತು ಎತ್ತಿನಹೊಳೆನಲ್ಲಿ 1000 ಕೋಟಿ ಖರ್ಚು ಮಾಡ್ತಾ ಇದಾರೆ. ಅದು ಸಹ ಕೋಲಾರ ಜಿಲ್ಲೆಗೆ ಬರೋದು ಗಗನ ಕುಸುಮ ಆಗಿದೆ. ಅದು ಬರುತ್ತೋ ಬರೋಲ್ಲ ಗೊತ್ತಾಗ್ತಾ ಇಲ್ಲ. ಮತ್ತೆ ಏನು ಇವತ್ತು ಈ ಹೋರಾಟನ ಏನ್ ನಂಬ್ಕೊಂಡಿದೀವಿ ಅಂದ್ರೆ, ಕೃಷ್ಣಾ ನದಿ ಎಲ್ಲೋ ಇದೆ, ಅದರಿಂದ ಹಿಡಿದು ಕುಪ್ಪಂವರೆಗೂ ಇಲ್ಲಿ ಹೋಗುತ್ತೆ. ಮುಳಬಾಗಿಲು ಗಡಿ ಭಾಗದಲ್ಲಿ ಒಂದು 8 ಕಿಲೋಮೀಟರ್ ಅಂತರದಲ್ಲಿ ಹೋಗ್ತಾ ಇದೆ. ಇಲ್ಲಿ ಸರ್ಕಾರ ಗಮನ ಹರಿಸಿ ಇವತ್ತು ಡ್ಯಾಮ್ ಕಟ್ಟಿ ಮುಳಬಾಗಿಲು ತಾಲೂಕಿಗಾದ್ರೂ ಆ ಕೃಷ್ಣಾ ನದಿ ನೀರನ್ನು ಹರಿಸಬೇಕು. ಮತ್ತೆ ಇಲ್ಲಿ ಏನು ಪಿ ನಂಬರ್ಗಳು ದುರಸ್ತಿ ಆಗ್ಬೇಕು. ಈ ತಾಲೂಕಲ್ಲಿ ಜಾಸ್ತಿ ಪಿ ನಂಬರ್ಗಳಿದೆ. ಮತ್ತೆ ಏನು ಇವತ್ತು ಈ ದನಕರುಗಳು ಮೇಯಿಸೋದಕ್ಕೆ ಅವತ್ತು ಅಂದಿನ ಸರ್ಕಾರದಲ್ಲಿ ಬಸವರಾಜಪ್ಪನವರು ಇದ್ರು. ಆ ಕಾಲದಲ್ಲೇ ಏನು ಕಂದಾಯ ಸಚಿವರು ಆ ಕಾಲದಲ್ಲೇನೆ ಮೀಸಲಿಟ್ಟಿದ್ರು ಏನೋ ಭೂಮಿನ, ಈ ಗೋಮಾಳ ಜಾಗಗಳನ್ನ ಒಂದೊಂದು ಊರಿಗೆ ಇಷ್ಟು ಎಕರೆ ಇರ್ಬೇಕು ದನಕರುಗಳು ಮೇಯೋದಕ್ಕೆ ಅಂತ. ಇವಾಗ ಆ ದನಕರುಗಳಿಗೆ ಮೀಸಲಿಟ್ಟಿದ್ದಂತ ಜಾಗಗಳನ್ನ ಸರಿ ಇವತ್ತು ಏನ್ ಮಂಜೂರು ಮಾಡ್ತಾ ಇದಾರೆ, ಅದನ್ನ ನಿಲ್ಲಿಸಬೇಕು ಈ ಕೂಡಲೇ. ಹಾಗಾಗಿ ನಾವು ಇವತ್ತು ಈ ಒಂದು ಮುಳಬಾಗಿಲ ತಾಲೂಕು ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಂಡಿದೀವಿ. ನಮ್ಮ ಇಷ್ಟೋ ಬೇಡಿಕೆಗಳನ್ನ ನೀವು ಈಡೇರಿಸಿದ್ರೆ ಮುಂದಿನ ಬಜೆಟ್ ಆಗಸ್ಟ್ ಹೊತ್ತಿಗೆ ನಾವು ಕೋಲಾರ ಮತ್ತು ಮಡ್ರಾಸ್ ಏನ್ ರಾಷ್ಟ್ರೀಯ ಹೆದ್ದಾರಿ ಇದೆ ಅದನ್ನ ಜಾನುವಾರು